ಬೆಂಗಳೂರು ನ್ಯೂಸ್ ನೆಟ್ವರ್ಕ್ ಸುದ್ದಿ ಸಂವಹನದಲ್ಲಿ ಸತತ 9 ವರ್ಷಗಳ ನಿರಂತರ ಸೇವೆ. ವಾಣಿಜ್ಯ ಹಾಗೂ ಇತರ ಸುದ್ದಿಗಳನ್ನು ಅಂತರ್ಜಾಲದಲ್ಲಿ ಬಿತ್ತರಿಸುವ ಪ್ರಪ್ರಥಮ ಇಂಟರ್ನೆಟ್ ಚಾನೆಲ್ ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ಪ್ರಪಂಚದಾದ್ಯಂತ ಸುದ್ದಿ ಬಿತ್ತರಿಸುವ ಮಾಧ್ಯಮ ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ಲಾಗ್ ಆನ್ ಆಗಿ www.bangalore-newsnetwork.com www.bangalore-newsnetwork.com. ಈ ಚಿತ್ರದಲ್ಲಿ ಆಕ್ಟ್ ಮಾಡಿರೋ ಮಗು ಮಾತಾಡಬೇಕು ಅನ್ನೋ ಉದ್ದೇಶದಿಂದ ಅವನಿಗೆ ಆಪರೇಷನ್ ಕೂಡ ಮಾಡಿಸಿದ್ದಾರೆ ಶಕ್ತಿಯಿಂದ ಮಾಡೋದಿತ್ತು. ಫಾರ್ ಲಾಸ್ಟ್ 5 years ನಾನು ಸಬ್ಜೆಕ್ಟ್ ನೋಡ್ತಾ ಇದ್ದ. ನಂದು ಬ್ಲಡ್ ನಲ್ಲಿ, ನಮ್ದು ಹೃದಯದಲ್ಲಿ ಕನ್ನಡ ಇದೆ, ಕರ್ನಾಟಕ ಇದೆ. ಕರ್ನಾಟಕ ಶುಡ್ ಬಿ ದ ನಂಬರ್ 1 ಲ್ಯಾಂಗ್ವೇಜ್, ನಂಬರ್ 1 ಸ್ಟೇಟ್ ಇನ್ ದ ಕಂಟ್ರಿ. ನಂಗೆ ಅದು ಬಹಳ ನಂಗೆ ಹೆಮ್ಮೆ ಆಗ್ತದೆ. ಅದಕ್ಕೆ ನಾನು ಸಬ್ಜೆಕ್ಟ್ ಓದ್ತಾ ಇದ್ದ. ಯಾಕಂದ್ರೆ ಯಾವ ಫಸ್ಟ್ ಫಿಲ್ಮ್ ಮಾಡ್ತೀವಿ, ಯಾವ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ. ಐ ವಾಂಟೆಡ್ ಎ ಸಬ್ಜೆಕ್ಟ್ which should really very entertaining. This is a very commercial film too. Don't think it's an art film. It's an extremely good commercial film and also action film. Except action king here has become an emotional action king. Okay, so he really makes you now all your 5 senses. He makes you work. With all the 5 senses. And also Madhuri, who was considered item girl and glamour girl and Miss Bangalore, and Tinku Jia, that song, number 1 song last year where she danced. ನಾ ಯಾವಾಗ ಸೆಲೆಕ್ಟ್ ಮಾಡೋ ರಾಕ್ಲೈನ್ ಅಂದ್ರು ನಿಮ್ದೆಲ್ಲ ಫೇಲ್ ಆಗ್ತದೆ, ಆಲ್ ಎಲ್ಲ ಗ್ಲಾಮರ್ ಹುಡುಗಿ, ಆಲ್ ನಿಮ್ಗೆ ಹ್ಯಾಕ್ ಮಾಡ್ತಾಳೆ ಫಸ್ಟ್ ಮದರ್ ಮಾಡಿದ್ರು. ನಾನು ಕಾನ್ಫಿಡೆಂಟ್ ಫಿಲ್ಮ್ ನೋಡಿದಂತ ಕೂತಿದ್ರು ಟ್ರೈ ಟು ಅನಲೈಸ್ ಬಿಕಾಸ್ ಹಿ ಇಸ್ ದ ಟೈಪ್ ಆಫ್ ಪರ್ಸನ್ ಹೂ ಡಸ್ ಪರ್ಫೆಕ್ಷನ್. Perfection starts with him. Okay, so ಅವಾಗ ನೋಡಿದ ನಂತರ he gave a wonderful music. ಇಷ್ಟು ನಾನು ಅವ್ರಿಗೆ ಹೇಳ್ತಾ ಇದ್ದ, ಇವತ್ತ ನಾನು ಈ ಫಿಲ್ಮ್ 3 ಸರಿ ನೋಡಿನಿ. ಈಗ ಯಾವಾಗ ಲಾಸ್ಟ್ ಟೈಮ್ ನೋಡ್ದ, you don't have to watch the photography on the screen. You can just close your eyes and you can understand the story. That's the type of music he has provided to the film. ಈ ಪ್ರಸಾದ್ ಅನ್ನತಕ್ಕಂಥ ಸಿನಿಮಾನ ನೋಡಿ ಮಾತಾಡಬೇಕು ಅಂದ್ರೆ ಮನಸ್ಸಿಗೆ ಹಿತವಿದೆ, ಮನಸ್ಸಿಗೆ ಖುಷಿ ಇದೆ, ಮನಸ್ಸಿಗೆ ಒಂದು ಮದವನ್ನು ಕೊಡ್ತಾರೆ. ಇದೇ ಸಿನಿಮಾಗಳು ಮಾಡ್ತೀವಿ. ನಾವು ಸಿನಿಮಾಗಳನ್ನ 50 ವರ್ಷದಿಂದ ಮಾಡ್ತಾ ಇದ್ದೀವಿ, ಇನ್ನು ಮುಂದೆನೂ ಮಾಡ್ತೀವಿ. ಅಂದ್ರೆ ಒಂದು ಸಿನಿಮಾ ನೋಡುವಾಗ ಇಂಥ ಸಿನಿಮಾಗಳು ಬೇಕು. ಫಿಲ್ಮ್ಸ್ ಆರ್ ಮೇಡ್ ಫಾರ್ ಕಮರ್ಷಿಯಲ್, ಜಸ್ಟ್ ಟು ಮೇಕ್ ಮನಿ. ಇದೆ ಎಷ್ಟು ಮಾಡೋಣ ಸಿನಿಮಾ ಬರುತ್ತೆ, ಆಪ್ತಮೆತ್ರ ಬರುತ್ತೆ, ಬೇಕಾದ ಸಿನಿಮಾಗಳು ಬರ್ತವೆ. 125 ಚಿತ್ರ, 130 ಚಿತ್ರ ವರ್ಷಕ್ಕೆ ಬರ್ತಾ ಇರುತ್ತೆ. ಆದ್ರೆ ಎಲ್ಲೋ ಒಂದೇ ಒಂದು ಸಿನಿಮಾ ಫಸ್ಟ್ ನಾನು ಕಂಗ್ರಾಚುಲೇಟ್ ಮಾಡಬೇಕಾಗಿರೋದು ಮಿಸ್ಟರ್ ಅಶೋಕ್ ಖೇಣಿ ಅವರಿಗೆ. ಯಾಕಂದ್ರೆ ಈ ತರ ಒಂದು ಸಿನಿಮಾನ ಮಾಡಬೇಕು, ಪ್ಯಾಷನೇಟ್ ಆಗಿ ಮಾಡಬೇಕು, ಎಲ್ಲ ಒಂದು ಹೃದಯಕ್ಕೆ ತೃಪ್ತಿ ಕೊಡುವಂತ ಸಿನಿಮಾನ ಮಾಡಬೇಕು. ಅಂದ್ರೆ ಸಮಾಜಕ್ಕೆ ದೇಶಕ್ಕೆ ಮೆಸೇಜ್, ಮೆಸೇಜ್ ಮನಸ್ಸಿಗೆ ಟಚ್ ಆಗೋ ರೀತಿಯಲ್ಲಿ ತಗಬೇಕು. ನನಗೆ ನಿಜವಾಗ್ಲೂ ಒಂದೆರಡು ಕಡೆ ಬಹಳ ಅನುಭವ ಬಂದು ನನಗೆ, ಬಿಕಾಸ್ ಗೊತ್ತು ಅದು ಅನುಭವಿಸಿದವರಿಗೆ ಗೊತ್ತು ಅದರಲ್ಲಿ ಎಷ್ಟು ಪೇನ್ ಇದೆ ಅಂತ. ಕಲೆಗೆ ಸೈಜ್ ಇಲ್ಲ, ಇವತ್ತು ತಿಳ್ಕೊಬೇಕು. ಕಲೆಗೆ ಬಾಯಿ ಕಿವಿನೂ ಬೇಕಾಗಿಲ್ಲ. ಇದು ಗಾಡ್ ಚೈಲ್ಡ್, ದಟ್ಸ್ ವಾಟ್ ಐ ವಾಸ್ ಸೇಯಿಂಗ್. ಅಂಡ್ ಅಶೋಕ್ ಬರುತ್ತೆ ಹೋಗುತ್ತೆ ಅನ್ನೋದು ಐ ಥಿಂಕ್ ಅವ್ರದ್ದು ಲೈಫ್ದು ಪ್ರಾಬ್ಲಿ ಅಂಡ್ ಅಂಡರ್ಲೈನ್ ಒಂದು ಟ್ಯಾಗ್ ಲೈನ್ ಅದು ಅನ್ಸುತ್ತೆ. ಈಸ್ ನೆವರ್ ಬೀನ್ ಬಿಹೈಂಡ್ ಮನಿ ಆರ್ ಎನಿಥಿಂಗ್. ಐ ಥಿಂಕ್ ಗಾಡ್ಸ್ ಗಿವನ್ ಇನಫ್. ಬಟ್ ಅವ್ರು ಏನೇ ಮಾಡಿದ್ರು ಕೂಡ ಅವ್ರ ಮನಸ್ಸಿಗೆ ಕಟ್ಟಿಗೆ ಏನಾದ್ರು ಅದನ್ನ ಯಾರನ್ನ ಬೇಕಾದ್ರೆ ರೆಕಗ್ನೈಸ್ ಹಾಕೊಂಡು ಮಾಡೇ ಮಾಡ್ತಾರೆ. ಅಂಥದ್ರಲ್ಲಿ ಈ ಸಿನಿಮಾ ಮಾಡಿರೋದು ಅಂತಂದ್ರೆ ಅದರಲ್ಲಿ ಡೌಟೇ ಇಲ್ಲ. ಐ ಆಮ್ ಶ್ಯೂರ್ the reason behind the film is enough for him to produce the film himself. And ಎಲ್ಲದಕ್ಕೂ ಹೆಚ್ಚಾಗಿ ಅರ್ಜುನ್
ಸರ್ಜಾ ಅವ್ರನ್ನ ಬಿಟ್ರೆ ಈ ಪಾತ್ರಕ್ಕೆ ಐ ಡೋಂಟ್ ಥಿಂಕ್ ಎನಿಬಡಿ ವುಡ್ ಹ್ಯಾವ್ ಡನ್ ಎನಿ I want to congratulate the entire team. Trust me, this is a fantastic effort, and I am too young, but I still say God bless to this company. ನೋಡಿ ನಾನು ಮಾಡಿದ್ದು ಸಾಂಗ್ಸ್ ಮಾಡಿಬಿಟ್ಟು ಆಮೇಲೆ ಅವರು ತೆಗಿಲಿಲ್ಲ. ಅವರು ತೆಗೆದು ಈ ಪ್ರಸಾದ್ ನನ್ನ ಅಭಿಪ್ರಾಯದಲ್ಲಿ ದೇವರಿಗೆ ಪ್ರಸಾದ ನೈವೇದ್ಯ ತರ ಇವರು ಮಾಡಿ ನಮ್ಗೆ ಕೊಡ್ತಾರೆ. ಅದು ನನ್ನ ಅಭಿಪ್ರಾಯ. ಪ್ರಸಾದ ಬರೀ ಪ್ರಸಾದ ಅಲ್ಲ, ದೇವರಿಗೆ ಈ ಕಲೆ, ದೇವಿಗೆ ಸರಸ್ವತಿಗೆ ಕಲೆ ರೂಪದಲ್ಲಿ, ಕಲಾ ರೂಪದಲ್ಲಿ ಪ್ರಸಾದವಾಗಿ ಹೇಳಿದಾಗ ಇದು ಇಟ್ಸ್ ನಾಟ್ ಎ ಮೂವಿ, ಇಟ್ಸ್ ಎ ಲೈಫ್. ಕೆಲವು ವರ್ಷಗಳ ನಂತರ ನಾನು ಮಾಡುತ್ತಿರೋ ಕನ್ನಡ ಚಿತ್ರ ಇದು. ನಾನು ಇವಾಗ ಮಾಡಿರೋ 140-150 ಚಿತ್ರದಲ್ಲಿ ಇದು ಬೆಸ್ಟ್ ಆಫ್ 5 ಅಂತ ಹೇಳ್ಬೋದು. ಈ ಚಿತ್ರದಲ್ಲಿ ನಾನೊಬ್ಬ ಮಿಡಲ್ ಕ್ಲಾಸ್ ಮೆಕ್ಯಾನಿಕ್ ಆಕ್ಟ್ ಮಾಡಿದ್ದೀನಿ. ನನ್ನ ಹೆಂಡತಿ ಪಾತ್ರದಲ್ಲಿ ಮಾಧುರಿ ಭಟ್ಟ ಆಕ್ಟ್ ಮಾಡಿದ್ದಾರೆ. ಆಮೇಲೆ ನನ್ನ ಮಗನ ಪಾತ್ರದಲ್ಲಿ ಸಂಕಲ್ಪನೋ ಅಂತ ಮುದ್ದಾದ ಹುಡುಗ ಆಕ್ಟ್ ಮಾಡಿದ್ದೀನಿ. ಇದು ಈ ಅಂಗವಿಕಲತೆ ಅನ್ನೋದು ಒಂದು ಚಿಕ್ಕ ಚಿಕ್ಕ ಕುಟುಂಬಗಳಲ್ಲಿ, ಸಂಸಾರಗಳಲ್ಲಿ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದೇ ಕಥೆಯ ಅಂಶ. ಏಕೆಂದ್ರೆ ಈ ಚಿತ್ರದ ತಂಡದವರೆಲ್ಲ ಇದ್ದಾರೆ, ನಾನು ಚಿತ್ರ ನೋಡಿದ್ದೀನಿ. ನೋಡಿದ್ಮೇಲೆ ಇದನ್ನು ನಿಂತ್ಕೊಳ್ಳೋಕೆ ಬಹಳ ಸಂತೋಷ. ಇಂಥ ಒಳ್ಳೆ ತಂಡದ ಮಧ್ಯದಲ್ಲಿ ನನಗಿದ್ರೆ ನನಗೆ ಸಂತೋಷ. ಪ್ರಸಾದ್ ಚಿತ್ರ ಅಂಗವಿಕಲತೆ ಅಂತ ಮೇಲ್ ಮಾಡಿದ್ದಾರೆ. ಅಂಗವಿಕಲತೆ ಇದ್ರೆ ನಾವು ಅನ್ಕೊಂಡ್ರೆ ಆಗೋದಷ್ಟೇ. ಆಬ್ವಿಯಸ್ಲಿ ಧೈರ್ಯ ಮನಸ್ಸಿದ್ರೆ So this is important for me because for 27 years I've been working with people who are mentally challenged with cerebral palsy, recently with HIV infected. So we teach dance as therapy to people. And when they approached me for the film and they spoke about this topic, I immediately said yes. I didn't even know what anything was, but my heart was there for this cause. And because we have a Victory Arts Foundation and I heard about Sankalp, I said yes in a heartbeat. And I didn't realize that it would become such a beautiful venture because I actually did such a small thing and my photograph is very big and I've done something so small. But I just want to say that I'm very grateful for all this. But my heart is big for this project and I will always support Prasad and all what they've done because I've seen the film and it's absolutely fantastic. I'm to be a part of this project because I think this is the most inspiring film that I will ever do. It's very different from being item girl to be the mother of a kid in a sari, and the look was completely different. But I'm very happy with the way the whole thing turned out, and there was a lot of guidance. Mr. Kimi, I would like to thank for making this film and following this dream that we all had. Obviously, Mr. Sati, because if he wasn't there, we wouldn't have the script. And Mr. Chanak for being a part of this, and of course Ilayaraja sir. And I would definitely like to thank Arjun sir because I think that he has helped me a lot in this film. And I think all the girls who act in this industry should work with him once so that they learn so much about acting from him. He is very open with his knowledge and he shares it with everybody. So it was a great experience. As far as Sankalp goes, I think he's here in front of everybody. So you know how easy it was to work with him because he's such a beautiful child. Also, I would like to thank the dubbing artist because I think she enhanced my performance immensely. And another couple of people that I would like to thank is my mom who is in the audience, Sankalp's mom who is next to her, because I think those are two moms along with Arjun sir's mom who have where this whole thing happened. And I think moms are very special. Especially at action team. Arjun, ಇದರಲ್ಲಿ ಆಕ್ಟಿಂಗ್ ಹಿಂಗೂ ಆಗಿದ್ದಾರೆ. ಸೊ ಐ ವಾಸ್ ರಿಯಲಿ ವೆರಿ ಪ್ಲೆಸೆಂಟ್ಲಿ ಸರ್ಪ್ರೈಸ್. ಯಾಕಂತಂದ್ರೆ ಈ ಫಿಲ್ಮ್ ನಾವು ಇಂಥ ಒಂದು ಫಿಲ್ಮ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮ್ಮ ಕರ್ನಾಟಕದ ಒಂದು ರೀತಿ ಅಶೋಕನಿ ಅಂತ ಹೇಳ್ಬೋದು. ಅವ್ರ ಪ್ರೊಡಕ್ಷನ್ ಅಲ್ಲಿ ಆಕ್ಷನ್ ಕಿಂಗ್ ಅರ್ಜುನ್ ಅಂದ್ರೆ ನಾನು ಬೇರೆ ಒಂದು ತರ
ಯಾವ್ದಾರ ಪಿಕ್ಚರ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಐ ವಾಸ್ ರಿಯಲಿ ಟೇಕನ್ ಬ್ಯಾಕ್ ಅಂಡ್ ಐ ವಾಸ್ ವೆರಿ ಹ್ಯಾಪಿ ವೆನ್ ಐ ಸಾ ದಿಸ್ ಮೂವಿ. ಯಾಕೆಂತಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಇಂಥ ಪಿಕ್ಚರ್ಸ್ಗೆ ಪ್ರೊಡ್ಯೂಸ್ ಮಾಡೋಕೆ ಮುಂದೆ ಬಂದು ಇಂಥ ಸಾಹಸ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಅವರೇ ಕಂಗ್ರಾಚುಲೇಟ್ ಮಾಡಬೇಕು. ಐ ರಿಯಲಿ ಅಪ್ರಿಶಿಯೇಟ್ ಯುವರ್ ಎಫರ್ಟ್. ಅಂಡ್ ಆಲ್ಸೋ ಅರ್ಜುನ್ who's done so many successful commercial films. ಇಂಥ ಒಂದು ಪಿಕ್ಚರ್ ಮಾಡಬೇಕು ಅಂದ್ರೆ even he had the courage to take up this project and he has done it. He's done an excellent job in this film, so I have to congratulate him. But that it should not cost much, and I think I'm blessed that there are so many great people to talk about the project. Thank you so much. Thank you all. ಖಂಡಿತವಾಗ್ಲೂ ನೀವೆಲ್ಲರೂ ಈ ಚಿತ್ರ ನೋಡ್ತೀರಾ, ಅದಕ್ಕೆ ಪ್ರೋತ್ಸಾಹ ನೀಡ್ತೀರಾ ಅನ್ನೋ ಒಂದು ನಂಬಿಕೆ, ಭರವಸೆ ಈ ನಮ್ಮ ಇಡೀ ತಂಡಕ್ಕಿದೆ. ಈ ಚಿತ್ರಕ್ಕೆ ಡಬ್ಬಿಂಗ್ ಮಾಡಬೇಕು ಅಂತ ಫಸ್ಟ್ ಅರ್ಜುನ್ ಫೋನ್ ಮಾಡಿದಾಗ ಅನ್ಕೊಂಡೆ, ಇದು ಲೈಕ್ ಎನಿ ಅದರ್ ಯೂಶುವಲ್ ಫಿಲಮ್. ಇದಕ್ ಮುಂಚೆ ಹಲವಾರು ನಾಯಕರಿಗೆ ನಾನು ಕಂಠದಾನ ಮಾಡಿದ್ದೀನಿ, ಇದು ಒಂದು ಅದೇ ರೀತಿ ಇರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಅಂಡ್ ಇನ್ ಫ್ಯಾಕ್ಟ್ ಐ ವಾಸ್ ಕೈಂಡ್ ಆಫ್ ಹೆಸಿಟೆಂಟ್ ಆಲ್ಸೋ. ಬಟ್ ಅರ್ಜುನ್ ಹೇಳಿದ್ಮೇಲೆ ಡೆಫಿನೆಟ್ಲಿ ವಿ ಶೇರ್ ವೆರಿ ಗುಡ್ ಫ್ರೆಂಡ್ಶಿಪ್ ಅಂಡ್ ಹಾಗಾಗಿ ಈ ಚಿತ್ರಕ್ಕೆ ಡಬ್ಬಿಂಗ್ ಹೋದೆ. ನೋಡಿದ್ಮೇಲೆ ನನ್ಗೆ ಅನ್ನಿಸ್ತು, ನಿಜ ಹೇಳ್ಬೇಕು ಅಂದ್ರೆ ಒಂಥರ ಅಸೂಯೇನೋ ಆಯ್ತು. ಇಂಥ ಒಂದು ಒಳ್ಳೆ ಪಾತ್ರ ನಟನೆ ಮಾಡುವಂತ ಒಂದು ಅವಕಾಶ ನನಗ್ ಸಿಗ್ಲಿಲ್ವಲ್ಲ ಅಂತ. ಬಟ್ ನೆವರ್ಲೆಸ್ ಇದಕ್ಕೆ ಒಂದು ವಾಯ್ಸ್ ಅನ್ನ ನೀಡಿದ್ದೀನಿ ಮಾಧುರಿ ಅವ್ರಿಗೆ. ಅವ್ರು ಸಹ ತುಂಬಾ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ. ಅಂಡ್ ಇನ್ ಫ್ಯಾಕ್ಟ್ ಎಲ್ರೂ ಹೇಳಿದಂಗೆ ಕೆಲವೊಂದು ಸೀನ್ಸ್ ಎಷ್ಟು ಎಮೋಷನಲ್ ಆಗಿದೆ ಅಂತಂದ್ರೆ, ನಾನು ಸ್ಕ್ರೀನ್ ನೋಡ್ತಾ ಇದ್ದಾಗ ಐ ಹ್ಯಾಡ್ ಟು ಅವಾಯ್ಡ್ ಲುಕಿಂಗ್ ಅಟ್ ಸಂಕಲ್ಪ್. ತುಂಬಾನೇ ಎಮೋಷನಲ್ ಸೀನ್ಸ್ ಇದೆ. ನಿಜವಾಗ್ಲೂ ತುಂಬಾ ಖುಷಿ ಕೊಡ್ತು. ನಾನು ತೆರೆ ಮೇಲೆ ಕಾಣದೇ ಇದ್ರು ಇಂಥ ಒಂದು ಒಳ್ಳೆ ಪ್ರಾಜೆಕ್ಟ್ ಅಲ್ಲಿ ನಾನು ಭಾಗಿಯಾಗಿದ್ದೀನಲ್ಲ ಅನ್ನೋ ಒಂದು ಹೆಮ್ಮೆ, ಖುಷಿ ನಂದು. 1992 ಇಳರಾಜ ಸಾಹೇಬರ ಗಣಪತಿ ಹೈಯೆಸ್ಟ್ ಸೇಲ್ ಮಾಡಿತ್ತು. 5,50,000 ಸಿಡಿಗಳ ಮುಂದೆ ದಿನದಲ್ಲಿ ಸೇಲ್ ಆಗಿತ್ತು. ಅದು ಇಳರಾಜ ಸಾಹೇಬ ಸಮಿತಿಗೆ ಮಾತ್ರ ಸಾಧ್ಯ ಅಂತ ಹೇಳಿ ಇಷ್ಟಪಡ್ತೀನಿ. ಅದೇ ರೀತಿ ಪ್ರಸಾದ್ ಇವಾಗ 2012 ಅದ್ಭುತವಾದ ಆಗಿದೆ. 3 ಗಂಟೆ ವೇದಿನಲ್ಲಿ ತುಂಬಾ ಚೆನ್ನಾಗಿದೆ, ಬಹಳ ಮೆಲೋಡಿಯಸ್ ಆಗಿದೆ. ಅಶೋಕ್ ಅಂತ ಇದೇ ನಿರ್ಮಾಪಕರು ನಮ್ಮ ಕನ್ನಡ ಚಿತ್ರರಂಗ ಬೇಕು, ಅವ್ರು ಗಟ್ಟಿಯಾಗಿ ನಾವು ಇಟ್ಕೋಬೇಕು. ದುಡ್ಡೊಂದೇ ಇಲ್ಲ, ಅವರು ದುಡ್ಡಿನ ಮಾಡ್ತಾರೆ, ಅವ್ರು ದುಡ್ಡು ಬರಂಗ್ ಮಾಡಬೇಕು. ಇಂಡಸ್ಟ್ರಿ ಅವರು ತುಂಬಾ ಅದ್ಭುತವಾದ ವ್ಯಕ್ತಿ. ಅವ್ರ ಟೀಮ್ ಮಹೇಂದ್ರ ಮತ್ತೆ ಜಗ್ಗೇಶ್ ಅವರು ಎಷ್ಟು ಹೋರಾಡಿದ್ದಾರೆ ಅಂದ್ರೆ ಒಂದು ಡಿಸೈನಿಂಗ್ ಇಂದ ಹಿಡ್ಕೊಂಡು ಪ್ರತಿಯೊಂದನ್ನು ಕೂಡ ಬಹಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಈ ಪಿಕ್ಚರ್ ಸೂಪರ್ ಸಕ್ಸಸ್ ಆಗಿ 2012 ಕನ್ನಡ ಚಲನಚಿತ್ರ ಉದ್ಯೋಗಕ್ಕೆ ಪ್ರಸಾರ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ನಮಸ್ಕಾರ.